ನಮಸ್ತೆ, ವೆಲ್ಕಮ್ ಟು ನಂದಿನೀಸ್ ಮ್ಯಾಜಿಕ್ ಟಚ್. ನನ್ನ ಮೊದಲ ವ್ಲಾಗ್ನಲ್ಲಿ ಮೊದಲ ಕುಕ್ಕಿಂಗ್ ವಿಡಿಯೋ ಹಂಚಿಕೊಂಡು ತುಂಬ ಎಕ್ಸೈಟ್ಮೆಂಟ್ನಲ್ಲಿ ಇದ್ದೀನಿ. ಏನಪ್ಪ ಮೊದಲ ವ್ಲಾಗ್ನಲ್ಲಿ ಏನು ಅಡುಗೆ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಜಾಸ್ತಿ ಯೋಚನೆ ಮಾಡಬೇಡಿ, ನಾನೇ ಹೇಳ್ತೀನಿ. ಏನಪ್ಪ ಅಂದರೆ ನಮ್ಮ ಫೇವ್ರೆಟ್ ಕಿಲಿಯೋ ಡೈಲಾಗ್ ಇದೆಯಲ್ಲ, ಬಾಡೆ ನಮ್ಮ ಗಾಡು ನಾವು ತುಂಬ ಬ್ಯಾಡು. ಅಂದರೆ ಮೊದಲ ದಿನವೇ ಬಾಡು ಊಟ ಸವೇಣ ಅಂತ, ಅಂದರೆ ವೈಟ್ ಬಟನ್ ಪಲಾವ್ ಮಾಡುವ ಅಂತ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲ ವಿಡಿಯೋದಲ್ಲಿ ತೋರಿಸಿರುವಂತೆ ಪುದೀನ, ಹಸಿರುಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ಕಸೂರಿ ಮೇಥಿ ಸೊಪ್ಪನ್ನ ಹಾಕ್ಕೊಂಡು ಹಾಗೆ ಚೆನ್ನಾಗಿ ರುಬ್ಕೋಬೇಕು. ನಾನು ಮೊದಲ ಬ್ಲಾಗ್ ಅಲ್ವಾ, ತುಂಬ ನರ್ವಸ್ ಆಗ್ತಾಯಿದ್ದೀನಿ, ತಲೆ ಕೆಡಿಸ್ಕೋಬೇಡಿ. ಎಲ್ಲವನ್ನು ಚೆನ್ನಾಗಿ ರುಬ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಮೊಸರು ಸೇರಿಸಿ ನಾನು ಅರ್ಧ kg ಮಟನ್ ತೊಗೊಂಡಿದ್ದೀನಿ. ಯಾಕಂದರೆ ಮಟನ್ ರೇಟ್ ಚಿನ್ನದ ರೇಟ್ ಥರ ಜಾಸ್ತಿ ಆಗ್ತಾನೇ ಇದೆ. ಅದಕ್ಕೆ ತುಂಬ ಬಡವರೇನೆಲ್ಲ, ನೀವಂತ ತುಂಬ ಶ್ರೀಮಂತರು ಅಲ್ಲ, ಮಿಡಲ್ ಕ್ಲಾಸ್ ಜನ. ಈಗ ರುಬ್ಬಿರುವ ಮಿಶ್ರಣಕ್ಕೆ ಅರ್ಧ kg ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 30 ನಿಮಿಷ ನೆನೆಯಕ್ಕೆ ಬಿಡಬೇಕು. ಈಗ ಒಂದು ಕುಕ್ಕರ್ ತೆಗೆದುಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆಗಿಂತ ಜಾಸ್ತಿ ತುಪ್ಪ, ಯಾಕಂದರೆ ತಿಂತಾರ ತುಪ್ಪ ವಾವ್ ಅನ್ನೋ ಥರ ಇರಬೇಕು. 2 ಸ್ಪೂನ್ ಎಣ್ಣೆ, 4 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಪಲಾವ್ ಸಾಮಗ್ರಿಗಳು ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ, ಸ್ವಲ್ಪ ಸೋಂಪು, 2 ಏಲಕ್ಕಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ಗೋಡಂಬಿ ಮಿಕ್ಸ್ ಮಾಡಿಬಿಡಿ, ಗೋಡಂಬಿ ಇದ್ರೇ ಮಜಾ. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದರೆ ಫುಲ್ಲು ಯೆಲ್ಲೋ ಕಲರ್, ಅಂದರೆ ಈರುಳ್ಳಿ ಆನಿಯನ್ ಯೆಲ್ಲೋ ಕಲರ್ ಬರಬೇಕು ಅಂತ ಎಲ್ಲ ಹೇಳ್ತಾರಲ್ಲ, ಆ ಥರ ಫ್ರೈ ಮಾಡ್ಕೊಳ್ಳಿ. ನನಗೆ ಗೊತ್ತಾಗಲ್ಲ ಅಂದರೂ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ ಯೆಲ್ಲೋ ಕಲರ್. ನಮ್ಮಮ್ಮ ಹೇಳ್ತಾರೆ ಯಾವಾಗಲೂ ಹಸಿ ಥರ ಇರುತ್ತೆ ಅಂತ, ಆದರೆ ನಾನಿವತ್ತು ಸ್ವಲ್ಪ ನೋಡಿಕೊಂಡು ಯೆಲ್ಲೋ ಕಲರ್ ಬರೋ ತನಕ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಕ್ಕದಲ್ಲಿ 2 ಲೋಟ ಅಕ್ಕಿ ತೊಳೆದಿಟ್ಕೊಳ್ಳಿ. ಅರ್ಧ kg ಮಟನ್ಗೆ 2 ಲೋಟ ಅಕ್ಕಿ ತೊಳೆದಿಟ್ಕೊಂಡು ಚೆನ್ನಾಗಿ ತೊಳೆದಿಟ್ಟು ನೆನೆಯಕ್ಕೆ ಬಿಟ್ಬಿಡಿ. ಮಟನ್ ಜೊತೆನೇ ಅದು ಒಂದು 30 ಮಿನಿಟ್ಸ್ ನೆನ್ಕೊಳಕ್ಕೆ ಬಿಡುತ್ತೆ. ಅದ್ರ ಜೊತೆಗೆ ನೀವು ತೆಂಗಿನ ಹಾಲನ್ನ ರೆಡಿ ಮಾಡ್ಕೋಬೇಕು. ನಾನು ತೆಂಗಿನ ಹಾಲನ್ನ ರೆಡಿ ಮಾಡ್ಕೊಳ್ಳೋ ವಿಡಿಯೋ ಹಾಕ್ಕೊಂಡಿಲ್ಲ, ಯಾಕಂದರೆ ನಾನು ಮೊದಲೇ ತೆಂಗಿನ ಹಾಲನ್ನ ಮಾಡಿಬಿಟ್ಟಿದ್ದೆ. ಅಂದರೆ ಸ್ವಲ್ಪ ಒಂದು ಅರ್ಧ ಹೋಳು ತೆಂಗಿನಕಾಯಿನ ತುರಿದಿಟ್ಕೊಂಡು ಅದನ್ನು ಚೆನ್ನಾಗಿ ರುಬ್ಬಿ 4 ಲೋಟ ತೆಂಗಿನ ಹಾಲು ಬರೋ ಥರ ಮಾಡ್ಕೊಳ್ಳಿ. ಹಾಗೆ ವಿಡಿಯೋದಲ್ಲಿ ತೋರಿಸ್ತಾರಂತೆ ಮ್ಯಾರಿನೇಟ್ ಮಾಡಿರೋ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ನಮ್ಮಮ್ಮ ಹೇಳ್ತಾರೆ ನೀರು ಬಿಟ್ಕೊಳ್ಳೋ ಥರ ಮಟನ್ನು ಇದಾಗಬೇಕು, ಚೆನ್ನಾಗಿ ಕುದಿಬೇಕು. ಅದು ಮಟನ್ನು ಅದು ಹಾಕಿರೋದ್ರಲ್ಲಿ ಚೆನ್ನಾಗಿ ಕುದ್ದು ಅದು ಫುಲ್ಲು ನೀರು ಬಿಟ್ಕೋತಾ ಇರಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಬೇಕು. ಅಂದರೆ ಅದು ಉಪ್ಪು ಹಾಕಿದ್ರೇ ಬೇಯೋದಂತಾರೆ ಮಟನ್ನು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀರು ಬಿಟ್ಕೊಂಡ್ಮೇಲೆ ನೋಡಿ ಆ ಥರ ಹಾಕಬೇಕು. ನೀರು ಬಿಟ್ಕೊಂಡ್ಮೇಲೆ ನೀಟಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಅಷ್ಟು ಕಮ್ಮಿ ಆಗದೆ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕುದ್ದ ನಂತರ ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ. ಅದು ಬಿಸಿ ಇರುತ್ತೆ, ಕುಕ್ಕರ್ ಮುಚ್ಚಳ ಸಡನ್ನಾಗಿ ಹಾಕ್ಬಿಡಿ. ವಿಸಿಲ್ ಎತ್ತಿ ಕುಕ್ಕರ್ ಮುಚ್ಚಳ ಹಾಕಬೇಕು. ಕುಕ್ಕರ್ ಮುಚ್ಚಳ ಹಾಕಿ ತೆಗಿತಿದ್ದ ಹಾಗೇ ಮಟನ್ ನೀಟಾಗಿ ಬೆಂದಿರುತ್ತೆ. ಮಟನ್ ನೀಟಾಗಿ ಬೆಂದಿದೆ, ನೀಟಾಗಿ ಮ್ಯಾರಿನೇಟ್ ಆಗಿದೆ ಅಂತ ಅಂದ್ಕೊತೀನಿ. ನಾನು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ, ನೀವು ಬೇಕಾದರೆ 4 ವಿಸಿಲ್ ಕೂಗಿಸ್ಕೊಳ್ಳಿ. ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕಿ, ಆಗಲೇ 30 ಮಿನಿಟ್ಸಿಂದ ನೆಂದಿದೆ ಅಕ್ಕಿ, ಚೆನ್ನಾಗಿ ನೆಂದಿದೆ. ನೀಟಾಗಿ ತೊಳೆದಾಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪೇ ನಾವು ಕಾಯಿ ಹಾಲು ಹಾಕಬೇಕು. ನಾನು ಹೇಳಿದ್ದೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಬೇಕು ಅಂತ, ಅಂದರೆ 4 ಲೋಟ ಕಾಯಿ ಹಾಲು ಬೇಕು ಅಂತ. ಆದರೆ ಮಟನಲ್ಲೇ 1 ಲೋಟ ನೀರಿದೆ, ಅಲ್ಲೇ 1 ಲೋಟ ನೀರಿದೆ. ಸೊ ಇವಾಗ ನಾವು 3 ಲೋಟ ಕಾಯಿ ಹಾಲು ಹಾಕಿದ್ರೆ ಸಾಕು. ಸೊ ಇವಾಗ ನೀಟಾಗಿ ಮಟನ್ ಅಕ್ಕಿಯೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಾಯಿ ಹಾಲು ಹಾಕೋಣ. ಕಾಯಿ ಹಾಲು ಹಾಕಬೇಕು ಅಂದರೆ 3 ಲೋಟ ಕಾಯಿ ಹಾಲು ಹಾಕಿದ್ರೆ ಸಾಕು. 3 ಲೋಟ ಕಾಯಿ ಹಾಲು ಹಾಕ್ಬಿಟ್ಟು ನಾವು ರುಚಿಗಿಂತ ಚೂರು ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಣ. ರುಚಿಗಿಂತ ಚೂರು ಜಾಸ್ತಿ ಉಪ್ಪು ಹಾಕ್ಕೊಂಡ್ರೆ ಅದು ಮಟನ್ ಪಲಾವ್ ಅಂದರೆ ನೀಟಾಗಿ ಅನ್ನ ಹರಳಿದಾಗ ಕರೆಕ್ಟಾಗಿರುತ್ತೆ. ನಾವೀಗಲೇ ಕರೆಕ್ಟಾಗಿ ಹಾಕ್ಬಿಟ್ರೆ ಅನ್ನ ಆದಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಆದಂಗೆ ಆಗಿಬಿಡುತ್ತೆ. ಸೊ ಇವಾಗ ರುಚಿಗಿಂತ ಚೂರು ಜಾಸ್ತಿ ಉಪ್ಪು ಹಾಕ್ಕೊಂಡು ಕಾಯಿ ಹಾಲು ಒಂಚೂರು ಕಮ್ಮಿ ಇತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ.
ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅಂದರೆ ರುಚಿಗಿಂತ ಚೂರು ಜಾಸ್ತಿ ಉಪ್ಪು ಹಾಕಿ ನೀಟಾಗಿ ಕುದಿಬೇಕು. ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ರೆ ಅದು ನೀಟಾಗಿ ಅನ್ನ ಆಗುತ್ತೆ. ಕುದಿದೆಲ್ಲ ಇದ್ದರೆ ನೀಟಾಗಿ ಆಗಲ್ಲ. ನೋಡಿ ಈ ಥರ ಕುದೀತಾ ಇರಬೇಕು. ಫುಲ್ಲು ನೀಟಾಗಿ ಕುದ್ದಾಗ ನಾವು ಕುಕ್ಕರ್ ಮುಚ್ಚಳ ಹಾಕಿ 2 ವಿಸಿಲ್ ಕೂಗಿಸ್ಬೇಕು. 2 ವಿಸಿಲ್ ಕೂಗಿಸಿದ್ರೆ ಮಟನ್ ಪಲಾವ್ ರೆಡಿ ಆಗಿಬಿಡುತ್ತೆ. ಮಟನ್ ಪಲಾವ್ ಚೆನ್ನಾಗಿದೆ. ಈರುಳ್ಳಿ ನಿಂಬೆಹಣ್ಣು ಜೊತೆ ತಿನ್ನಿ, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.